ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಕೆಲವು ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಆಕ್ಟಿವ್ ಅಂಡ್ ಪ್ಯಾಸಿವ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಅದನ್ನು ಕೂಡ ನಾವು ನೋಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಬಹುಶಃ ಅದು ನಿಮಗೆ ಒಂದಷ್ಟು ಉಪಯೋಗಕ್ಕೆ ಕೂಡ ಬರಬಹುದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಇಲ್ಲಿರುವಂತಹ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಈ ನಂಬರ್ ಗೆ ಕಾಲ್ ಮಾಡಿ ನಿಮಗೆ ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಮಲ್ಟಿ ಅಸೆಟ್ ಫಂಡ್ಸ್ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಂಡು ಮುಂದುವರಿಯೋಣ. ವಾಟ್ಸ್ ದ ಡಿಫರೆನ್ಸ್ ಅಂಡ್ ಹೌ ಶುಡ್ ಇನ್ವೆಸ್ಟರ್ಸ್ ಚೂಸ್? ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಇದು. ಆರ್ಟಿಕಲ್ ನ ಮೂಲಕನೇ ನಿಮಗೆ ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ಫಂಡ್ಸ್ ಅಂದ್ರೆ ಬಹುಶಃ ನಿಮ್ಗೆ ಗೊತ್ತಿರಬಹುದು, ನಾನು ಕೂಡ ಹಿಂದೆನೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಕ್ಟಿವ್ ಫಂಡ್ಸ್ ಅಂತಂದ್ರೆ ಫಂಡ್ ಮ್ಯಾನೇಜರ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಸ್ಟಾಕ್ ಗಳನ್ನ ಟ್ರ್ಯಾಕ್ ಮಾಡ್ತಾರೆ. ನಂತರ ಇನ್ ಕೇಸ್ ಓವರ್ ವ್ಯಾಲ್ಯೂಡ್ ಅನ್ಸಿದ್ರೆ ಮಾರಾಟ ಮಾಡಬಹುದು, ಎಲ್ಲಿ ಅಂಡರ್ ವ್ಯಾಲ್ಯೂಡ್ ಇರುತ್ತೋ ಅಥವಾ ಎಲ್ಲಿ ಜಾಸ್ತಿ ಅಪ್ ಆಗೋ ಪೊಟೆನ್ಶಿಯಲ್ ಇರುತ್ತೋ ಅಂತ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಪೋರ್ಟ್ಫೋಲಿಯೋನ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಿರ್ತಾರೆ. ಬಟ್ ಪ್ಯಾಸಿವ್ ಫಂಡ್ಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕಿದ್ವಿ ಅಂದ್ರೆ ಅಲ್ಲೇನು ಆಕ್ಟಿವಿಟಿ ಇರಲ್ಲ. ಯಾಕಂದ್ರೆ ನಿಫ್ಟಿ 50 ಅಲ್ಲಿರುವಂತ 50 ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು, ಅದು ಸೆಬಿ ರೂಲ್ಸ್. ಏನ್ ಮಾಡ್ತಾರೆ, ಆ 50 ಶೇರ್ಗಳಲ್ಲಿ ಅಲೋಕೇಶನ್ ಮಾಡ್ತಾರೆ, ಸುಮ್ನಾಗ್ತಾರೆ. ಅದಕ್ಕೇನೆ ನಿಮ್ಗೆ ಆಕ್ಟಿವ್ ಫಂಡ್ಸ್ ಅಲ್ಲಿ ಹೋದ್ರೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ, ಪ್ಯಾಸಿವ್ ಫಂಡ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಅವ್ರಿಗೇನ್ ಕೆಲಸ ಇರೋದಿಲ್ಲ, ಫಂಡ್ ಮ್ಯಾನೇಜರ್ಸ್ ಏನ್ ಜಾಸ್ತಿ ಕೆಲಸ ಇರೋದಿಲ್ಲ. ಯಾಕಂದ್ರೆ ತುಂಬಾ ಚೇಂಜಸ್ ಮಾಡೋ ಆಗಿಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಬಹುದು, ಬಟ್ ಬಿಗ್ ಡಿಫರೆನ್ಸ್ ಆಗೋ ಆಗಿಲ್ಲ. ಬಟ್ ಇಲ್ಲಿ ಆಕ್ಟಿವ್ ಫಂಡ್ಸ್ ಅಲ್ಲಿ ಅವರೇ ಸದಾ ಆಕ್ಟಿವ್ ಆಗಿದ್ದು ಎಲ್ಲಿ ಅಪಾರ್ಚುನಿಟೀಸ್ ಇದೆ ಅಲ್ಲಿ ಅಲೋಕೇಶನ್ ಮಾಡಿ ಜಾಸ್ತಿ ರಿಟರ್ನ್ಸ್ ಅನ್ನ ಗಳಿಸೋ ಕಡೆ ಗಮನವನ್ನು ಕೊಡ್ತಾರೆ. ಹಾಗಾಗಿ ಯೂಶುವಲಿ ಪ್ಯಾಸಿವ್ ಫಂಡ್ಸ್ ಅನ್ನ ಆಕ್ಟಿವ್ ಫಂಡ್ಸ್ ಬೀಟ್ ಮಾಡ್ತವೆ ರಿಟರ್ನ್ಸ್ ಅಲ್ಲಿ. ಯೂಶುವಲಿ ನಾಟ್ 100%, ಬಟ್ ಮೋಸ್ಟ್ ಆಫ್ ದ ಟೈಮ್ ಮಾಡ್ತವೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಅನ್ಸರ್ಟೈನ್, ಹಾಗಾಗಿ 100% ಅಂತೂ ಎಲ್ಲೂ ಹೇಳಕ್ ಆಗೋದಿಲ್ಲ. ಜೊತೆಗೆ ಇಲ್ಲಿ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ನ ಬಗ್ಗೆ ಮಾಹಿತಿ ಇರೋದು. ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ ನೋಡಬಹುದು, 3 ಡಿಸ್ಟಿಂಕ್ಟ್ ಅಸೆಟ್ ಕ್ಲಾಸಸ್ ಅಲ್ಲಿ ಟಿಪಿಕಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. 3 ವೇರಿಯಸ್ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಂದು ಈಕ್ವಿಟಿ ಅಂದ್ರೆ ಶೇರ್ಗಳಲ್ಲಿ, ಡೆಟ್, ಹಾಗೆ ಗೋಲ್ಡ್. ಮಿನಿಮಮ್ 3 ಅಸೆಟ್ ಕ್ಲಾಸಸ್ ಇರುತ್ತೆ. ಜೊತೆಗೆ ಮಿನಿಮಮ್ ಅಲೋಕೇಶನ್ ಕೂಡ ಇರುತ್ತೆ. 10% ಅಟ್ ಲೀಸ್ಟ್ ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಹೂಡಿಕೆ ಮಾಡುವಂತದ್ದು. ಇದರಲ್ಲೂ ಕೂಡ 2 ಟೈಪ್ಸ್ ಮಲ್ಟಿ ಅಸೆಟ್ ಫಂಡ್ಸ್ ಅಲ್ಲಿ, ಆಕ್ಟಿವ್ ಅಂಡ್ ಪ್ಯಾಸಿವ್ ಅಂತ. ಇಲ್ಲೇ ನೋಡಬಹುದು, active multi-asset funds give fund managers full discretion to make investment decision based on market condition. Managers select stocks and bonds, shift allocations across asset classes and take tactical calls, respond market cycles. So for example, ನಾವು passive funds ಅಲ್ಲಿ ಹೂಡಿಕೆ ಮಾಡಿದಾಗ ಮಾರ್ಕೆಟ್ ಸೈಕಲ್ ಗೆ ತಕ್ಕಂತೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಆಗೋದಿಲ್ಲ. ಅದೇ ಆಕ್ಟಿವ್ ಫಂಡ್ಸ್ ಅಲ್ಲಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಕಮಾಡಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ಸಿದ್ರೆ ಅವರು ಕಮಾಡಿಟಿ ಕಡೆ ಹೆಚ್ಚಿನ ಹೂಡಿಕೆಯನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 1 ಇಯರ್ ಅಲ್ಲಿ ನೋಡಿದೀವಿ ಗೋಲ್ಡ್ ಅಂಡ್ ಸಿಲ್ವರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಬಟ್ ಪ್ಯಾಸಿವ್ ಫಂಡ್ಸ್ ಅಲ್ಲಿ ಮಾಡಿದಾಗ ಅಲ್ಲಿ ಇಷ್ಟಕ್ಕೆ ಮಾಡಬೇಕು ಅಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ಅವರು ಟ್ಯಾಕ್ಟಿಕಲ್ ಚೇಂಜಸ್ ಅನ್ನ ಮಾಡಕ್ಕಾಗಲ್ಲ. ಸ್ವಲ್ಪ ಬದಲಾವಣೆಗಳನ್ನ ಮಾಡಬಹುದು, ಅಂದ್ರೆ 10-15% ವೇರಿಯೇಷನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅಪ್ ಟು 20% ವರೆಗೂ ಕೂಡ ಇರಬಹುದು. ಬಟ್ ಜಾಸ್ತಿ ಮಾಡಕ್ಕಾಗೋದಿಲ್ಲ ಅದಕ್ಕಿಂತ. ಅದೇ ಆಕ್ಟಿವ್ ಫಂಡ್ಸ್ ಅಲ್ಲಿ ಮಿನಿಮಮ್ 10% ಇಟ್ಟು ಇನ್ನ ಉಳಿದದ್ದೆಲ್ಲಾನು ಕೂಡ ಬದಲಾವಣೆಯನ್ನ ಮಾಡಬಹುದಾಗಿರುತ್ತೆ. ಹಾಗಾಗಿ ಯೂಶುವಲಿ ಆಕ್ಟಿವ್ ಫಂಡ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇವನ್ ನಾವು ಈಗ ಈ PMS, AIF ಹಾಗೆ ಮಿನಿ PMS ಇವುಗಳ ಬಗ್ಗೆ ಕೇಳ್ತಾ ಇದೀವಲ್ಲ, ಅದು ಕೂಡ ಹಂಗೆ. ಅದು ಕೂಡ ಇದೇ ರೀತಿ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾರೆ ಫಂಡ್ ಮ್ಯಾನೇಜರ್ಸ್. ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗೂ ಈ ರೀತಿ PMS ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಡಿಫರೆನ್ಸ್ ಅದೇ ಆಗೋದು. ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ಬಹುಶಃ ಸ್ವಲ್ಪ ಜಾಸ್ತಿ ಲಾಭ ಸಿಗುವಂತ ಚಾನ್ಸಸ್ ಇರುತ್ತೆ, ರಿಟರ್ನ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಫಂಡ್ ಮ್ಯಾನೇಜರ್ಸ್ ಮಾಡೋದು ಕೆಲಸಗಳನ್ನ, ಜೊತೆಗೆ ಟೀಮ್ ವರ್ಕ್ ಇರುತ್ತೆ. ಹಾಗಾಗಿ ಎಲ್ಲಿ ಅವಕಾಶಗಳಿದೆಯೋ ಅಲ್ಲಿಗೆ ಶಿಫ್ಟ್ ಮಾಡ್ತಿರ್ತಾರೆ ಆಗಾಗ. ಹಾಗಾಗಿನೇ ಅಲ್ಲಿ ಚರ್ನಿಂಗ್ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು, ಅಲ್ಲಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದು, ಈ ರೀತಿ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಅದಕ್ಕೆ ಅದನ್ನ ಆಕ್ಟಿವ್ ಅಂತ ಹೇಳೋದು. ಇವನ್ PMS ಆಗ್ಬೋದು, AIF ಆಗ್ಬೋದು ಅಥವಾ ಮಿನಿ PMS ಆಗ್ಬೋದು, ಇವು ಕೂಡ ಅಷ್ಟೇ ಆಕ್ಟಿವ್ ಆಗಿ ಈ ರೀತಿ ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲವೊಂದು ಹಿಸ್ಟ್ರೀಸ್ ಇದೆ, ಅಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಎಸ್ಪೆಷಲಿ ಈ ಮಲ್ಟಿ ಅಸೆಟ್ ಫಂಡ್ಸ್ ಅಂತ ಇದೆ, ನೋಡೋಣ. ಹಾಗೆ ನಾವು ಪ್ಯಾಸಿವ್ ಫಂಡ್ಸ್ ಬಗ್ಗೆ ನೋಡ್ಲಿಲ್ಲ, ಇಲ್ಲೇ ನೋಡಬಹುದು. ಪ್ಯಾಸಿವ್ ಮಲ್ಟಿ ಅಸೆಟ್ ಫಂಡ್ಸ್ ಕಾಂಟ್ರಾಸ್ಟ್ typically build exposure through ETFs or index funds. Instead of selecting securities themselves, they simply buy the products that track each chosen asset class. ಯಾವ್ದು ಅಸೆಟ್ ಕ್ಲಾಸ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೆಟ್ ಗೆ ಸಂಬಂಧಪಟ್ಟಂತ ETF ಅನ್ನ ಬೈ ಮಾಡೋದು, ಹಾಗೆ ಗೋಲ್ಡ್ ಗೆ ಸಂಬಂಧಪಟ್ಟಂತ ETF ಅನ್ನ ಬೈ ಮಾಡೋದು, ಹಾಗೆ ಈಕ್ವಿಟಿ ಫಾರ್ ಎಕ್ಸಾಂಪಲ್ ನಿಫ್ಟಿ ETF ಅಥವಾ ಬೇರೆ ಯಾವ್ದನ್ನ ಟ್ರ್ಯಾಕ್ ಮಾಡ್ತಾರೋ ಆ ETF ಅನ್ನ ತಗೊಳ್ಳೋದು, ಆ ತರ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಕ್ಟಿವ್ ಆಗಿ ಚೇಂಜಸ್ ಅನ್ನ ಮಾಡೋದಿಲ್ಲ, ಮಾರ್ಕೆಟ್ ಸೈಕಲ್ ಗೆ ತಕ್ಕಂತೆ ಬದಲಾವಣೆಗಳಾಗೋದಿಲ್ಲ. ಹಾಗಾಗಿ ರಿಟರ್ನ್ಸ್ ಡಿಫರೆನ್ಸಸ್ ಆಗುತ್ತೆ. ಇಲ್ಲಿ ಪರ್ಫಾರ್ಮೆನ್ಸ್ ಆಫ್ ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಮಲ್ಟಿ ಅಸೆಟ್ ಫಂಡ್ಸ್ ಇದೆ, ಅದನ್ನ ನೋಡೋಣ.
ಫಾರ್ ಎಕ್ಸಾಂಪಲ್ ಆಕ್ಟಿವ್ ಮಲ್ಟಿ ಅಸೆಟ್ ಫಂಡ್ಸ್ ನೋಡಬಹುದು 1 year ಅಲ್ಲಿ 8.34% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಹಾಗೆ ಪ್ಯಾಸಿವ್ ಫಂಡ್ ಆಫ್ ಫಂಡ್ ಮಲ್ಟಿ ಅಸೆಟ್ ಫಂಡ್ಸ್ 5.82% ಇದೆ. ಅಂದ್ರೆ ಮೋರ್ ದನ್ 2% ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ 1 year ಅಲ್ಲಿ ಆಕ್ಟಿವ್ ಮಲ್ಟಿ ಅಸೆಟ್ ಫಂಡ್ಸ್ ಅಲ್ಲಿ. ಬಟ್ ಲಾಸ್ಟ್ 1 year ಡಿಫರೆನ್ಸ್ ಇತ್ತು ಮಾರ್ಕೆಟ್ ಗೆ, ಹಾಗಾಗಿ ನಾವು ಅಷ್ಟೊಂದು 1 year ನ ನೋಡಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಬಟ್ 3 years ನೋಡಿ 6% ಮಲ್ಟಿ ಅಸೆಟ್ ಫಂಡ್ಸ್ ಇದೆ, ಪ್ಯಾಸಿವ್ ಮಲ್ಟಿ ಅಸೆಟ್ ಫಂಡ್ಸ್ 3.46% ಇದೆ. ಹಾಗೆ 5 year ಅಲ್ಲಿ 6.08% ಆಕ್ಟಿವ್ ಮಲ್ಟಿ ಅಸೆಟ್ ಇದೆ, ಪ್ಯಾಸಿವ್ ಫಂಡ್ 0.01% ಮೈನಸ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಕಂಪ್ಯಾರಿಸನ್ ಅನ್ನ ಮಾಡೋದಾದ್ರೆ ಆಲ್ಫಾ ವರ್ಸಸ್ ಟ್ರ್ಯಾಕಿಂಗ್ ಅಸೆಟ್ ಮಿಕ್ಸಸ್ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ನೋಡಬಹುದು. ಇದು ಐಸಿಐಸಿಐ ಪ್ರೊ ಮಲ್ಟಿ ಅಸೆಟ್ ಫಂಡ್. ಹಾಗೆ ಆಕ್ಟಿವ್ ಇದು ಫಂಡ್ ಆಫ್ ಫಂಡ್. ಸ್ಟ್ರಾಟಜಿಕಲಿ ಡೈವರ್ಸಿಫೈ ಅಕ್ರಾಸ್ ಈಕ್ವಿಟಿ, ಡೆಟ್, ಕಮಾಡಿಟೀಸ್, ಗೋಲ್ಡ್, ಸಿಲ್ವರ್, ಇಟಿಎಫ್ಸ್, REITs ಇನ್ವೆಸ್ಟ್ ಫಾರ್ ಬ್ಯಾಲೆನ್ಸ್ಡ್ ರಿಟರ್ನ್ಸ್. ಅಂದ್ರೆ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಕಡಿಮೆ, ಫಂಡ್ ಮ್ಯಾನೇಜರ್ಸ್ ಈಸಿಯಾಗಿ ಬೇರೆ ಬೇರೆ ಕಡೆ ಅಲೋಕೇಶನ್ ಅನ್ನ ಮಾಡಿ ಲಾಭವನ್ನ ಜಾಸ್ತಿ ಮಾಡ್ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಪಾಸಿವ್ ಆಗಿ ಹೂಡಿಕೆ ಮಾಡಿ ಸುಮ್ಮನೆ ಆಗ್ತಾರೆ. ರಿಟರ್ನ್ಸ್ ಸ್ವಲ್ಪ ಕಡಿಮೆ ಜನರೇಟ್ ಆಗುತ್ತೆ. ರಿಟರ್ನ್ಸ್ ಇರುತ್ತೆ ಬಟ್ ಸ್ವಲ್ಪ ಕಡಿಮೆ ಇರುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇನ್ನು ಎಕ್ಸ್ಪೆನ್ಸ್ ರೇಷಿಯೋ ನೋಡಬಹುದು. ರೆಗ್ಯುಲರ್ 1.36 per annum, ಡೈರೆಕ್ಟ್ 0.67% per annum. ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಆಕ್ಟಿವ್ ಫಂಡ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಫಂಡ್ ಮ್ಯಾನೇಜರ್ಸ್ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾರಲ್ಲ, ಹಾಗಾಗಿ ಅವ್ರಿಗೆ ಒಂದಷ್ಟು ಚಾರ್ಜಸ್ ಕೊಡಬೇಕಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ನೀವು ಪ್ಯಾಸಿವ್ ಗೆ ಬಂದ್ರೆ ರೆಗ್ಯುಲರ್ 0.62 per annum, ಡೈರೆಕ್ಟ್ 0.22% per annum. ಆಕ್ಚುಲಿ ಇಲ್ಲಿ ಡಿಫರೆನ್ಸ್ ಆಗೋದೆಷ್ಟು 1% ಅಥವಾ 0.5% to 1% ಡಿಫರೆನ್ಸ್ ಆಗುತ್ತೆ. ಬಟ್ ನಮ್ಗೆ ಏನಾದ್ರು 2% ರಿಟರ್ನ್ಸ್ ಜಾಸ್ತಿ ಸಿಕ್ಕರೆ ಆ 0.5% ಗಿಂತ ಜಾಸ್ತಿ ಲಾಭ ಬಂತಲ್ವಾ. ತುಂಬಾ ಜನ ಯೋಚನೆ ಮಾಡೋದಿದೆ, ತುಂಬಾ ಜನ ಇದನ್ನ ನೋಡ್ತಾರೆ, ಬಟ್ ಕಳ್ಕೊಳ್ಳೋದು ಗೊತ್ತಾಗಲ್ಲ. ಯಾಕಂದ್ರೆ ಕಣ್ಣೆದುರುಗಡೆ ಇದಿರುತ್ತೆ, ಕಳ್ಕೊಳ್ಳೋದೇನ್ ಕಾಣಲ್ವಲ್ಲ. ಆಕ್ಟಿವ್ಗೂ ಪ್ಯಾಸಿವ್ಗೂ ಇರೋ ಡಿಫರೆನ್ಸ್ ಇದೆ. ಇನ್ನು 1 year ರಿಟರ್ನ್ಸ್ ನೋಡಬಹುದು 15.77, 14.78, 3 year ಅಲ್ಲಿ 14.35, 14.76. ಏನಂತ ಬಿಗ್ ಡಿಫರೆನ್ಸ್ ಆಗಿಲ್ಲ 3 year ಅಲ್ಲಿ. ಬಟ್ 5 years FOF ಅಥವಾ ಫಂಡ್ ಆಫ್ ಫಂಡ್ಸ್ ಅವೈಲೇಬಲ್ ಇಲ್ಲ, ಇಲ್ಲಿ 23.6 ಇದೆ. ಎಕ್ಸಿಟ್ ಲೋಡ್ ಕೂಡ ನೋಡಬಹುದು. ಇನ್ ಕೇಸ್ ವಿತ್ ಇನ್ 1 year ಒಳಗಡೆ ಎಕ್ಸಿಟ್ ಆಗೋದಾದ್ರೆ ಅಂತ ಸಂದರ್ಭದಲ್ಲಿ ಎಷ್ಟು ರೀಡಿಂಗ್ ಮಾಡ್ತಾರೋ ಅದಕ್ಕೆ ಚಾರ್ಜ್ ಮಾಡ್ತಾರೆ, ಅಪ್ ಟು 1% ವರೆಗೂ. ಆಫ್ಟರ್ 1 year ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ. ಇಲ್ಲಿ 12 months ಒಳಗಡೆ ಅಗೇನ್ ಸೇಮ್ 1% ಇರುತ್ತೆ, ಅದಾದ್ಮೇಲೆ ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ. ರಿಸ್ಕೋಮೀಟರ್ ಗೆ ಬಂದ್ರೆ ವೆರಿ ಹೈ ಇರುತ್ತೆ, ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ಇಲ್ಲಿ ಹೈ ಇರುತ್ತೆ. ಸೊ ಇದು ಮೇಜರ್ ಡಿಫರೆನ್ಸ್. ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಬದಲಾವಣೆಗಳಾಗುತ್ತೆ, ಹಾಗಂತ 100% ಕೇಸಸ್ ಅಲ್ಲಿ ಆಗುತ್ತೆ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಫಂಡ್ ಮ್ಯಾನೇಜರ್ಸ್. ನೋಡಬಹುದು ಇಲ್ಲಿ ಪ್ರಯಾರಿಟೈಸ್ ರಿಟರ್ನ್ ಪೊಟೆನ್ಶಿಯಲ್, ನಾಟ್ ಕಾಸ್ಟ್. ಕಾಸ್ಟ್ ಅನ್ನ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ ಅನ್ನೋದನ್ನ ನೋಡಿ ಡಿಸಿಷನ್ ತಗೊಳ್ಬೇಡಿ. ಬಟ್ ರಿಟರ್ನ್ ಪೊಟೆನ್ಶಿಯಲ್ ಇದೆಯಾ, ಜಾಸ್ತಿ ಸಿಗುತ್ತಾ. ಫಾರ್ ಎಕ್ಸಾಂಪಲ್ ನಾನು 1% ಚಾರ್ಜ್ ಪೇ ಮಾಡ್ತೀನಿ ಅಂದ್ರೆ ನನಗೆ 2-3% ಎಕ್ಸ್ಟ್ರಾ ಅಥವಾ ಅಡಿಷನಲ್ ರಿಟರ್ನ್ ಸಿಗುತ್ತಾ. ಇನ್ ಕೇಸ್ ಅಂತ ಅವಕಾಶಗಳಿದ್ರೆ ಖಂಡಿತ ಆಯ್ಕೆ ಮಾಡಬಹುದಲ್ಲ. ರಿಸ್ಕ್ ಜಾಸ್ತಿ ಆಕ್ಟಿವ್ ಫಂಡ್ಸ್ ಅಲ್ಲಿ, ಅಥವಾ ಆಕ್ಟಿವ್ ಯಾವುದೇ ತಗೊಳ್ಳಿ, ಬೇರೆ ನೀವು ನಾವಾಗ್ಲೇ ಹೇಳ್ದಂಗೆ ಮ್ಯೂಚುವಲ್ ಫಂಡ್ ಆಗ್ಬೋದು, ಅಥವಾ AIF ಆಗ್ಬೋದು, PMS ಆಗ್ಬೋದು, ಮಿನಿ PMS ಆಗ್ಬೋದು. ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಮಾರ್ಕೆಟ್ ಗೆ ಬರೋದೇ ಲಾಭ ಮಾಡ್ಲಿಕ್ಕೆ. ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ರಿಸ್ಕ್ ಇರುತ್ತೆ. ಜೊತೆಗೆ ನಮ್ಗೆ ಅತಿ ದೊಡ್ಡ ರಿಸ್ಕ್ ಯಾವ್ದು ಗೊತ್ತಾ, ನಾವು ಇನ್ವೆಸ್ಟ್ ಮಾಡದೇನೆ ಇರೋದು. ಹಾಗಾಗಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ನಮ್ಮ ಟಾರ್ಗೆಟ್ 5 years, 10 years, 15 years ಇದ್ದಾಗ ಖಂಡಿತ ಸ್ವಲ್ಪ ರಿಸ್ಕ್ ಅನ್ನ ತಗೊಳ್ಬಹುದಾಗಿರುತ್ತೆ. ಇನ್ ಕೇಸ್ 3 years, 4 years ಅಂದ್ರೆ ಅಥವಾ ವಿತ್ ಇನ್ 5 years ಅಂದ್ರೆ ರಿಸ್ಕ್ ತಗೊಳ್ಬಾರ್ದು ಆಗ ಜಾಸ್ತಿ. ಬಟ್ 10 years, 15 years ಇದೆ ಅಂದ್ರೆ ಆರಾಮಾಗಿ ತಗೊಳ್ಬಹುದು. ಆಗ ನಮಗೆ ಪೊಟೆನ್ಶಿಯಲ್ ಕೂಡ ಜಾಸ್ತಿ ಆಗುತ್ತೆ, ರಿಟರ್ನ್ಸ್ ಜಾಸ್ತಿ ಸಿಗೋದು. ಸೊ ಇದು ಬಿಗ್ ಡಿಫರೆನ್ಸ್ ಮಾಡುತ್ತೆ ಇನ್ವೆಸ್ಟರ್ಸ್ ಗೆ ಆಕ್ಟಿವ್ ವರ್ಸಸ್ ಪ್ಯಾಸಿವ್. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಹೈ ಸ್ಪೀಡ್ ಟ್ರೈನ್ ಸೆಟ್ ಟು ಎಂಟರ್ ಮ್ಯಾನುಫ್ಯಾಕ್ಚರಿಂಗ್ ಫೇಸ್ ಝೋನ್. ಏನ್ ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಹೈ ಸ್ಪೀಡ್ ಟ್ರೈನ್ ಗೆ ಸಂಬಂಧಪಟ್ಟಂತೆ, ಮುಂಬೈ ಟು ಅಹಮದಾಬಾದ್. ಈಗ ಆ ಟ್ರೈನ್ ಸೆಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೇಸ್ ಗೆ ಸದ್ಯದಲ್ಲೇ ಹೋಗ್ತಿದೆ ಅಂತ ಹೇಳ್ತಿದೆ ಈ ಸುದ್ದಿ. 250 km/h, ಮ್ಯಾಕ್ಸಿಮಮ್ 280 km/h ಆಗಿರುತ್ತೆ. 2027ಕ್ಕೆ ಇದು ಡೆಪ್ಲಾಯ್ಮೆಂಟ್ ಆಗಬಹುದು ಅಂತ ಹೇಳಲಾಗ್ತಿದೆ. ಸೈಮನ್ಸ್ ಜರ್ಮನಿ ಗ್ಲೋಬಲ್ ಸಪ್ಲೈಯರ್ಸ್ ಇರುವಂತದ್ದು. ನಾರ್ ಬ್ರೇಮ್ಸ್ ಇದು ಕೂಡ ಜರ್ಮನಿಯ ಕಂಪನಿ. ಹಾಗೆ ಸ್ಪೇನ್ ನ ಕಂಪನಿ ಇದೆ, ಕೊರಿಯಾದಿದೆ, ಆಸ್ಟ್ರಿಯಾದಿದೆ. ಏನು ನಮ್ಮ ಇಂಡಿಯನ್ ಕಂಪನೀಸ್ ನೋಡಬಹುದು. BML ಕಾಂಟ್ರಿಬ್ಯೂಷನ್ ಇರುತ್ತೆ ಇಲ್ಲಿ. EC ಎಂಜಿನಿಯರಿಂಗ್ ಪೋಲಾಂಡ್ ಇದೆ. ಮೇಜರ್ ಆಗಿ ಇಂಡಿಯನ್ ಕಂಪನಿ ಅಂತಂದ್ರೆ ಅದು BML ಇರುತ್ತೆ. ಏನು ಬಜೆಟ್ ಸುದ್ದಿಗಳ ಕಡೆ ಬಂದ್ರೆ ನೋಡಬಹುದು, ಬಜೆಟ್ 2026 ನೀಡ್ಸ್ ಟು ಲಾಕ್ ಇನ್ ಇಂಡಿಯಾಸ್ ನ್ಯೂ ಏಜ್ ಫ್ಯೂಚರ್ ಅಂಡ್ ಶಿಫ್ಟ್ ಪವರ್ ಟು ಹೋಮ್. ನ್ಯೂ ಏಜ್ ಗೆ ಸಂಬಂಧಪಟ್ಟಂತೆ ಅಂದ್ರೆ AI ಆಗ್ಬೋದು, ಡೇಟಾ ಸೆಂಟರ್ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಫರೆನ್ಸ್ ಇರಬಹುದು ಅಂತ ಹೇಳ್ತಾ ಇದೆ ಈ ಸುದ್ದಿ. ಯಾಕೆಂತಂದ್ರೆ ಸ್ವತಃ ನರೇಂದ್ರ ಮೋದಿ ಅವರು ನಾಳೆ ಇದರ ಬಗ್ಗೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಪಾಲಿಸಿ ಸಪೋರ್ಟ್ ಫಾರ್ ಡೇಟಾ ಸೆಂಟರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೊಬೋಟಿಕ್ಸ್. ಪ್ರೀ ಬಜೆಟ್ ಕನ್ಸಲ್ಟೇಷನ್ ಇರುತ್ತೆ ನಾಳೆ. ಅಲ್ಲಿ ಒಂದಷ್ಟು ಡಿಸ್ಕಷನ್ಸ್ ಆಗುತ್ತೆ. ಎಸ್ಪೆಷಲಿ ಇತ್ತೀಚಿನ ಡೆವಲಪ್ಮೆಂಟ್ಸ್ ಏನಿದೆ ಅದನ್ನ ನಾವು ಫೇಸ್ ಮಾಡಿ ಸಕ್ಸಸ್ ಆಗಬೇಕು ಅಂದ್ರೆ ಖಂಡಿತ ಸರ್ಕಾರದಿಂದ ಸಪೋರ್ಟ್ ಸಿಗಬೇಕಾಗುತ್ತೆ. ನೋಡಬಹುದು, ಕುಶನಿಂಗ್ ಇಂಡಿಯಾ ಅಗೇನ್ಸ್ಟ್ ಗ್ಲೋಬಲ್ ಟ್ರೇಡ್ ವಾಲಟಿಲಿಟಿ. ಏನು ಟ್ಯಾರಿಫ್ ಆಗ್ಬೋದು ಅಥವಾ ಗ್ಲೋಬಲ್ ಲೆವೆಲ್ ಅಲ್ಲಿ ಬರ್ತಿರುವಂತಹ ಸಮಸ್ಯೆಗಳಾಗ್ಬೋದು, ಅವುಗಳಿಂದ ಆಚೆ ಬರಬೇಕು ಅಂತ ಖಂಡಿತ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ ಸರ್ಕಾರದಿಂದ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೆಲಸ ಮಾಡಬಹುದು ಈ ಬಜೆಟ್ ಅಲ್ಲಿ ಅಂತ ಹೇಳಲಾಗ್ತಿದೆ. ಡೇಟಾ ಸೆಂಟರ್ಸ್ ಆಸ್ ದ ಬ್ಯಾಕ್ ಬೋನ್ ಆಫ್ ದ ಡಿಜಿಟಲ್ ಎಕಾನಮಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ ಅ ಪ್ರೊಡಕ್ಟಿವಿಟಿ ಮಲ್ಟಿಪ್ಲೈಯರ್, ರೊಬೋಟಿಕ್ಸ್ ಅಂಡ್ ಆಟೋಮೇಷನ್ ಫಾರ್ ಇಂಡಸ್ಟ್ರಿಯಲ್ ಟ್ರಾನ್ಸ್ಫಾರ್ಮೇಶನ್. ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಗಳು ಬರಬಹುದು ಅಂತ
ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳನ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬಂದ್ರೆ, ಚೀನಾಸ್ ಲೋಂಗಿ ಟು ರೀಪ್ಲೇಸ್ ಸಿಲ್ವರ್ ಇನ್ ಸೋಲಾರ್ ಪನೆಲ್ಸ್ ಟು ರೆಡ್ಯೂಸ್ ಕಾಸ್ಟ್. ಅಂದ್ರೆ ಈ ಲೋಂಗಿ ಅನ್ನೋದು ಚೀನಾದ ಒಂದು ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಸೋಲಾರ್ ಪನೆಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ಈ ಕಂಪನಿ ಈಗ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಅದನ್ನ ಬೇರೆ ಮೆಟಲ್ ಹಾಕಿ ರೀಪ್ಲೇಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ನೋಡಬಹುದು, ಲೋಂಗಿ ಗ್ರೀನ್ ಎನರ್ಜಿ ಟೆಕ್ನಾಲಜಿ ಕೋ ವಿಲ್ ಬಿಗಿನ್ ಯೂಸಿಂಗ್ ಬೇಸ್ ಮೆಟಲ್ಸ್ ಇನ್ಸ್ಟೆಡ್ ಆಫ್ ಸಿಲ್ವರ್ ಇನ್ ಇಟ್ಸ್ ಸೋಲಾರ್ ಸೆಲ್ಸ್, ಮಾರ್ಕಿಂಗ್ ಎ ಮೇಜರ್ ಶಿಫ್ಟ್ ಇನ್ ಸರ್ಜಿಂಗ್ ಪ್ರೈಸಸ್ of the precious metal increase cost pressure and manufacturers. ಇನ್ ಕೇಸ್ ಇದರಲ್ಲಿ ಸಕ್ಸಸ್ ಆದ್ರೆ ಖಂಡಿತ ಒಳ್ಳೆ ಬೆಳವಣಿಗೆ ಆಗಬಹುದು. ಬಟ್ ಸಿಲ್ವರ್ ಗೆ ಸ್ವಲ್ಪ ಕೆಟ್ಟ ಬೆಳವಣಿಗೆ ಆಗಬಹುದು. ಬಟ್ ಸೋಲಾರ್ ಪನೆಲ್ ಅಲ್ಲಿ ಕೆಲಸ ಮಾಡುವಂತವು ಅಥವಾ ಸೋಲಾರ್ ಸೆಲ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಬಹುಶಃ ಅದು ಪನೆಲ್ ನ ಕಾಸ್ಟ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗಂತ ಸಿಲ್ವರ್ ಗೆ ಬೇರೆ ಕಡೆ ಡಿಮಾಂಡ್ ಇಲ್ಲ ಅಂತ ಏನಲ್ಲ, ತುಂಬಾನೇ ಇದೆ ಇಂಡಸ್ಟ್ರಿಯಲ್ ಡಿಮಾಂಡ್. ಬಟ್ ಅದರಲ್ಲಿ ಸೋಲಾರ್ ಪನೆಲ್ಸ್ ಅಂಡ್ ಸೆಲ್ಸ್ ಕೂಡ ಒಂದಾಗಿತ್ತು. ಇನ್ ಕೇಸ್ ಇದು ಬೇಸ್ ಮೆಟಲ್ಸ್ ಅನ್ನ ಬಳಸಿ ಸಕ್ಸೀಡ್ ಆದ್ರೆ ಬಹುಶಃ ಇಲ್ಲಿನ ಡಿಮಾಂಡ್ ಸ್ವಲ್ಪ ಕಡಿಮೆ ಆಗಬಹುದು ಮುಂದಿನ ದಿನಗಳಲ್ಲಿ. ಇನ್ನು ಇವತ್ತು ಹಲವು ಡಿಫೆನ್ಸ್ ಶೇರ್ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಮೆರಿಕ ವೆನಿಜುವೆಲಾದ ಮೇಲೆ ದಾಳಿ ಮಾಡಿದ್ದು, ಅದರಿಂದ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಜೊತೆಗೆ ಇನ್ನು ಬಜೆಟ್ ಹತ್ರ ಬರ್ತಾ ಇದೆ, ಹಾಗಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ, ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು. ಇನ್ನು ವೆನಿಜುವೆಲಾ ಮೇಲೆ US ದಾಳಿ ಮಾಡಿರೋದ್ರಿಂದ 9 ಲಿಸ್ಟೆಡ್ ಕಂಪನೀಸ್ಗೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಅಲ್ಲಿ ಏನಾದ್ರು ಡಿಸ್ರಪ್ಷನ್ಸ್ ಜಾಸ್ತಿ ಆದ್ರೆ. ಅದರಲ್ಲಿ ನೋಡಬಹುದು ONGC ಇದೆ, ಅಲ್ಲಿನ ಆಯಿಲ್ ಪ್ರಾಜೆಕ್ಟ್ಸ್ ಅಲ್ಲಿ ಸ್ಟೇಕ್ ಅನ್ನು ಹೊಂದಿರುವಂತದ್ದು. 2 ಆಯಿಲ್ ಪ್ರಾಜೆಕ್ಟ್ಸ್ ಅಲ್ಲಿ ಕಂಪನಿ ಸ್ಟೇಕ್ ಅನ್ನು ಹೊಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ವೆನಿಜುವೆಲಾದಿಂದ ಕ್ರೂಡ್ ಅನ್ನ ತರಿಸ್ಕೊಳ್ತಾ ಇತ್ತು, ಹಾಗಾಗಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು RIL ಅಲ್ಲಿ. ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, IOCL, ಆಯಿಲ್ ಇಂಡಿಯಾ, ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್, ಇಂಜಿನಿಯರ್ಸ್ ಇಂಡಿಯಾ, ಸನ್ ಫಾರ್ಮಾ, ಗ್ಲೆನ್ಮಾರ್ಕ್, ಸಿಪ್ಲಾ, ಈ ಎಲ್ಲ ಕಂಪನೀಸ್ ಪ್ರೆಸೆನ್ಸ್ ವೆನಿಜುವೆಲಾದಲ್ಲಿದೆ. ಬಹುಶಃ ಅವುಗಳ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗಬಹುದು ಇನ್ ಕೇಸ್ ಲಾಂಗ್ ಟರ್ಮ್ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆದ್ರೆ ಅಲ್ಲಿ. ಇನ್ ಕೇಸ್ ಸಮಸ್ಯೆಗಳು ಪರಿಹಾರ ಆಯ್ತಾ, ಎಷ್ಟಕ್ಕೆ ನಿಲ್ತಾ, ಸಮಸ್ಯೆ ಏನಾಗೋದಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಇಂಟ್ರೆಸ್ಟ್ ಇರೋ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.